ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಫಿಸಿಕ್ಸ್ ಸಬ್ಜೆಕ್ಟ್ ದಿಂದ ಮೊದಲನೇ ವರ್ಷದಲ್ಲಿ ಯಾರು ಫಸ್ಟ್ ಇಯರ್ ಪ್ಯಾರಾಮೆಡಿಕಲ್ ದಲ್ಲಿ ಓದ್ತಾ ಇದ್ದೀರಿ ಅವರುಗಳಿಗೆ ಫಿಸಿಕ್ಸ್ ಸಬ್ಜೆಕ್ಟ್ ಇರುತ್ತೆ. ಅದರಿಂದ ಒಂದು ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ಸ್, 3 ಮಾರ್ಕ್ಸ್ ಗೆ ಬರುವಂತಹ ಕ್ವಶನ್ಸ್, ಮೆಥಡ್ಸ್ ಟು ರೆಡ್ಯೂಸ್ ಫ್ರಿಕ್ಷನ್ ಅಂತ ಒಂದು ಕ್ವಶನ್ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಈ ಒಂದು 3 ಮಾರ್ಕ್ಸ್ ಕ್ವಶನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ನೀವು ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅದರ ಜೊತೆಗೆ ನಿಮ್ಗೆ ಯಾವ ಟಾಪಿಕ್ ಬೇಕು ಅನ್ನೋದನ್ನು ಕೂಡ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸಿದೆ. ಫ್ರೀ ಇದ್ದಾಗ ನಾನು ಅದನ್ನ ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತೇನೆ. ಸೊ ಇಲ್ಲಿ 3 ಮಾರ್ಕ್ಸ್ ಬರುವಂತ ಕ್ವಶನ್ಸ್, ರೆಡ್ಯೂಸ್ ಫ್ರಿಕ್ಷನ್. ಫ್ರಿಕ್ಷನ್ ಅನ್ನೋದು ಘರ್ಷಣೆಯನ್ನ, ಎರಡು ವಸ್ತುಗಳ ನಡುವೆ ಇರುವಂತಹ ಘರ್ಷಣೆಯನ್ನ ಹೇಗೆ ಕಡಿಮೆ ಮಾಡಬಹುದು, ಅವುಗಳ ಮೆಥಡ್ ಗಳನ್ನ ಹೇಳ್ರಿ ಅಂತ ಇಲ್ಲಿ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಅದರಿಂದ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಮೆಥಡ್ಸ್ ಟು ರೆಡ್ಯೂಸ್ ದ ಫ್ರಿಕ್ಷನ್. ಒಂದೇದು lubrication. Apply the lubricant such as oil, grease or silicone spray to surface in the contact. ಸೊ ಇದೇನ್ ಮಾಡಬಹುದು ಅಂದ್ರೆ, ಎರಡು ವಸ್ತುಗಳ ನಡುವೆ ಘರ್ಷಣೆ ಆಗ್ತಿದೆಯಲ್ಲ, ಈ ಮಧ್ಯಭಾಗದಲ್ಲಿ ಏನ್ ಮಾಡಬಹುದು ಅಂದ್ರೆ ನಾವು ಆಯಿಲ್ ಗಳನ್ನ, ಗ್ರೀಸ್ ಗಳನ್ನ ಅಥವಾ ಸಿಲಿಕಾನ್ ಸ್ಪ್ರೇಗಳನ್ನ ಅಪ್ಲೈ ಮಾಡೋದ್ರಿಂದ ಏನಾಗುವುದು, ಫ್ರಿಕ್ಷನ್ ಅನ್ನ ರೆಡ್ಯೂಸ್ ಮಾಡಬಹುದು. ಫ್ರಿಕ್ಷನ್ ಅನ್ನ ರೆಡ್ಯೂಸ್ ಮಾಡಬಹುದು. ಎರಡನೇದು ಪಾಲಿಶಿಂಗ್. ಸ್ಮೂತ್ ಔಟ್ ಸರ್ಫೇಸ್ ಟು ರೆಡ್ಯೂಸ್ ದಿ ರಫ್ನೆಸ್ ಅಂಡ್ ಇಂಪರ್ಫೆಕ್ಷನ್. ಸೊ ಆ ಒಂದು ಏರಿಯಾ ಇದೆಯಲ್ಲ, ಸ್ಮೂತ್ ಸರ್ಫೇಸ್ ಅನ್ನ ಸ್ಮೂತ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಘರ್ಷಣೆ ಕೂಡ ಕಡಿಮೆ ಆಗ್ಬಹುದು. ಅಂದ್ರೆ ರಫ್ ಇದ್ರೆ ಅಲ್ಲಿ ಏನಾಗುತ್ತೆ, ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಅದನ್ನೇ ಸ್ಮೂತ್ ಮಾಡಿಬಿಟ್ರೆ, ಆ ಸರ್ಫೇಸ್ ಅನ್ನ ಸ್ಮೂತ್ ಮಾಡೋದ್ರಿಂದ ಅಲ್ಲಿ ಏನಾಗ್ತದೆ ಅಂತಂದ್ರೆ ಒಂದು ಪಾಲಿಶಿಂಗ್ ಮಾಡೋದ್ರಿಂದ ಏರಿಯಾವನ್ನ ಅಲ್ಲಿ ಫ್ರಿಕ್ಷನ್ ರೆಡ್ಯೂಸ್ ಆಗ್ಬಹುದು. ಮೂರನೇ ಪಾಯಿಂಟ್, ಕೋಟಿಂಗ್. ಅಪ್ಲೈ ಫ್ರಿಕ್ಷನ್ ರೆಡ್ಯೂಸ್ ಕೋಟಿಂಗ್ಸ್ ಲೈಕ್ ಟೆಫ್ಲಾನ್, ಸೆರಾಮಿಕ್ಸ್ ಟು ಸರ್ಫೇಸ್. ಸೊ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ, ನಾವು ಫ್ರಿಕ್ಷನ್ ಅನ್ನ ರೆಡ್ಯೂಸ್ ಮಾಡ್ಬೇಕಂದ್ರೆ ಕೋಟಿಂಗ್ ಮಾಡಬೇಕು. ಸೊ ಕೋಟಿಂಗ್ ಮಾಡೋದ್ರಿಂದ ಕೂಡ ಏನಾಗಬಹುದು, ಫ್ರಿಕ್ಷನ್ ಅನ್ನ ರೆಡ್ಯೂಸ್ ಮಾಡಬಹುದು. ಟೆಫ್ಲಾನ್ ಗಳನ್ನ, ಸಿರಾಮಿಕ್ ಗಳನ್ನ ಸರ್ಫೇಸ್ ಗೆ ಏನ್ ಮಾಡಬಹುದು, ಅಪ್ಲೈ ಮಾಡೋದ್ರಿಂದ, ಕೋಟಿಂಗ್ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ, ಫ್ರಿಕ್ಷನ್ ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಇದೇನಪ್ಪ ಅಂದ್ರೆ ಬಿಯರಿಂಗ್. 4ನೇ ಪಾಯಿಂಟ್, ಬಿಯರಿಂಗ್. ಯೂಸ್ ಬಾಲ್ ಆರ್ ರೂಲರ್ ಬಿಯರಿಂಗ್ ಟು ಮಿನಿಮೈಸ್ ದಿ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಮೂವಿಂಗ್ ಪಾರ್ಟ್ಸ್. ಸೊ ಇವಾಗ ಒಂದು ವಸ್ತುನ ಎಳ್ಕೊಂಡು ಹೋಗ್ತಾ ಇರ್ತೀವಿ, ಆ ಎಳ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಘರ್ಷಣೆ ಒಳಗಾಗಿ ಏನಾಗಬಹುದು, ಅದು ಸರ್ಫೇಸ್ ಹಾಳಾಗಿ ಹೋಗ್ಬೋದು. ಅವಾಗ ಅದನ್ನ ನಾವೆಲ್ಲ ಏನ್ ಮಾಡಬಹುದು, ಬಾಲ್ ಬಿಯರಿಂಗ್ ಅಂತ ಸಿಗ್ತವೆ ಅಥವಾ ರೋಲರ್ ಬಿಯರಿಂಗ್ ಸಿಗ್ತಾವೆ. ಅದರ ಮೇಲೆ ಇಟ್ಟು ಎಳ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಫ್ರಿಕ್ಷನ್ ರಿಲೀಸ್ ಮಾಡಬಹುದು. ಆಮೇಲೆ ನೆಕ್ಸ್ಟ್ ರೋಲಿಂಗ್. ರಿಪ್ಲೇಸ್ ಸ್ಲೈಡಿಂಗ್ ಮೋಷನ್ ವಿತ್ ರೋಲಿಂಗ್. ಸೊ ನಾವಿಲ್ಲಿ ಏನ್ ಮಾಡ್ತೀವಿ, ಸ್ಲೈಡಿಂಗ್ ಗಳನ್ನ ನಮಗೆ ಮೂವ್ಮೆಂಟ್ ಅಂದ್ರೆ ತಳ್ಳುವಂತ ವಸ್ತುಗಳನ್ನ, ಸೊ ಇಲ್ಲೇನ್ ಮಾಡಬಹುದು ಅಂತಂದ್ರೆ ನಾವು ಅಲ್ಲಿ ರೋಲಿಂಗ್ ಮೋಷನ್ ಗಳನ್ನ ಯೂಸ್ ಮಾಡಿಕೊಂಡು, ಲೈಕ್ ವೀಲ್ ಮತ್ತು ರೋಲರ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಫ್ರಿಕ್ಷನ್ ಅನ್ನ ರಿಡ್ಯೂಸ್ ಮಾಡಬಹುದು. ನೆಕ್ಸ್ಟ್, ಯೂಸ್ ಫ್ಲೂಯಿಡ್ ಲೈಕ್ ಆಯಿಲ್ ಅಂಡ್ ವಾಟರ್ ಟು ಕ್ರಿಯೇಟ್ ದಿ ಪ್ರೆಷರ್ ವೇವ್ಸ್ ರಿಡ್ಯೂಸಿಂಗ್ ದ ಫ್ರಿಕ್ಷನ್. ಸೊ ಇಲ್ಲಿ ನಾವೇನ್ ಮಾಡುದು, ಫ್ಲೂಯಿಡ್ ಗಳನ್ನ ಯೂಸ್ ಮಾಡಿ, ಲೈಕ್ ಆಯಿಲ್ ಮತ್ತು ಅಥವಾ ವಾಟರ್ ಗಳನ್ನ ಯೂಸ್ ಮಾಡಿ ನಾವೇನ್ ಮಾಡಬಹುದು, ಆ ಪ್ರೆಷರ್ ವಿಡ್ಸ್ ಇರುತ್ತಲ್ಲ, ಆ ವಿಡ್ಸ್ ಭಾಗದಲ್ಲಿ ನಾವು ಫ್ರಿಕ್ಷನ್ ಅನ್ನ ರೆಡ್ಯೂಸ್ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಯಾವ್ದು ಅಂತಂದ್ರೆ, ಸೊ 7th ಪಾಯಿಂಟ್, ಅಪ್ಲೈ ಸರ್ಫೇಸ್ ಟ್ರೀಟ್ಮೆಂಟ್ ಲೈಕ್ ಕ್ರೋಮಾ ಪ್ಲೇಟಿಂಗ್ ಅಥವಾ ಆನೋಡೈಸಿಂಗ್ ರೆಡ್ಯೂಸ್ ದ ಫ್ರಿಕ್ಷನ್. ಇವು ಸ್ಪೆಷಲ್ ಮೆಥಡ್ ಇದಾವು. ಸೊ ನಾವೇನ್ ಮಾಡುದು, ಕ್ರೋಮ್ ಪ್ಲೇಟಿಂಗ್ ಅಂತ ಸಿಗುತ್ತೆ, ಕ್ರೋಮ್ ಪ್ಲೇಟಿಂಗ್ ಅಂತ, ಮತ್ತೆ ಅಯೋನೈಸಿಂಗ್ ಅಂತ ಇರ್ತವೆ. ಸೊ ಈ ಒಂದು ಮೆಥಡ್ ಇದು ಒಂದು, ಈ ಒಂದು ಮೆಥಡ್ ಇಂದ ನಾವೇನ್ ಮಾಡಬಹುದು ಅಂದ್ರೆ ಸರ್ಫೇಸ್ ಟ್ರೀಟ್ಮೆಂಟ್ ಮಾಡ್ತೀವಿ, ಅಂದ್ರೆ ಏರಿಯಾವನ್ನ ಟ್ರೀಟ್ ಮಾಡ್ಬಿಡ್ತೀವಿ, ಏರಿಯಾವನ್ನ ನಾವು ಪ್ಲೇಟಿಂಗ್ ಮಾಡ್ಕೊಂಡ್ಬಿಡ್ತೀವಿ, ಅಂದ್ರೆ ಲ್ಯಾಮಿನೇಷನ್ ತರನು ಅಥವಾ ಅದಕ್ಕೆ ಪೇಂಟಿಂಗ್ ತರ ಕೋಟಿಂಗ್ ಮಾಡ್ಬಿಡ್ತೀವಿ. ಸೊ ಆ ಮೆಥಡ್ ನಾವು ಕ್ರೋಮ್ ಪ್ಲೇಟಿಂಗ್ ಅಥವಾ ಅಯೋನೈಸಿಂಗ್ ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ, ಫ್ರಿಕ್ಷನ್ ಅನ್ನ ರಿಡ್ಯೂಸ್ ಮಾಡಬಹುದು. ಲಾಸ್ಟ್ ಪಾಯಿಂಟ್, ಮಿನಿಮೈಸ್ ವೈಬ್ರೇಷನ್ ವಿಚ್ ಕ್ಯಾನ್ ಇನ್ಕ್ರೀಸ್ ದಿ ಫ್ರಿಕ್ಷನ್ ಯೂಸಿಂಗ್ ದ ಡಂಪರ್ ಆರ್ ಐಸೋಲೇಟರ್ಸ್. ಸೊ ಡಂಪರ್ ಮತ್ತು ಐಸೋಲೇಟರ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ಎಲ್ಲಿ ವೈಬ್ರೇಷನ್ ಆಗ್ತಿರುತ್ತಲ್ಲ, ಘರ್ಷಣೆ ಆಗ್ತಿರುತ್ತೆ, ವೈಬ್ರೇಷನ್ ಆಗೋದನ್ನ ನಾವು ತಡೆದ್ರೆ ಏನಾಗ್ಬೋದು, ಫ್ರಿಕ್ಷನ್ ಅನ್ನ ಈಗ ವೈಬ್ರೇಷನ್ ಆಗೋದ್ರಿಂದ ಏನಾಗ್ತದೆ, ಫ್ರಿಕ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಅದನ್ನೇ ಹೇಳ್ತಾ ಇದ್ರಿ ಏನಂದ್ರೆ, ಮಿನಿಮೈಸ್ ದಿ ಫ್ರಿಕ್ಷನ್ ವಿಚ್ ಇನ್ಕ್ರೀಸ್ ದಿ ಫ್ರಿಕ್ಷನ್. ಸೊ ವೈಬ್ರೇಷನ್ ಆಗೋದ್ರಿಂದ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಅದನ್ನ ತಡಿಬೇಕಂತಂದ್ರೆ ನಾವು ಐಸೋಲೇಟರ್ ಗಳನ್ನ ಮತ್ತೆ ಡಂಪರ್ ಗಳನ್ನ ಯೂಸ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಇಂಡೈರೆಕ್ಟ್ಲಿ ಫ್ರಿಕ್ಷನ್ ಅನ್ನ ರೆಡ್ಯೂಸ್ ಮಾಡಬಹುದು. ಸೊ ಇವೆಲ್ಲ ಪಾಯಿಂಟ್ ಏನಿಲ್ಲ, ಇವೆಲ್ಲ ಪಾಯಿಂಟ್ ಇದಾವಲ್ಲ, ಹೌ ಟು ರೆಡ್ಯೂಸ್ ಅಥವಾ ಮೆನ್ಷನ್ ದಿ ಮೆಥಡ್ಸ್ ಆಫ್ ರಿಡಕ್ಷನ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ.
ಇವೆಲ್ಲ ಪಾಯಿಂಟ್ಸ್ ಗಳಿಗೆ. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.